ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಕಳೆದ 5 ದಿನದಲ್ಲಿ 2.5% ಏರಿಕೆ. ಈ ಬಾರಿಯಾದರೂ 20,000 ತಲುಪಬಹುದೇ? ಕ್ವಶನ್ ಮಾರ್ಕ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿಯಲ್ಲಿ ಒಂದು ದೊಡ್ಡ ಫ್ಯಾಂಟಾಸ್ಟಿಕ್ ರ್ಯಾಲಿ ಇತ್ತು. ಅನ್ಎಕ್ಸ್ಪೆಕ್ಟೆಡ್, ಸರ್ಪ್ರೈಸಿಂಗ್. ಕೊನೆಯಲ್ಲಿ ಎಂಡ್ ಆಗಿದ್ದು 19,727. ನಿನ್ನೆ ಕೂಡ ಗ್ಲೋಬಲ್ ಕ್ಯೂಸ್ ಎಲ್ಲ ವೀಕ್ ಇದ್ರೂ ಕೂಡ ಇವತ್ತು ಮತ್ತೊಂದು ರ್ಯಾಲಿ ಕಾಣಲಿಕ್ಕೆ ಸಿಕ್ತು. ನೀವು ಸ್ಪಷ್ಟವಾಗಿ ನೋಡಿದ್ರೆ ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿ 19,253ರಿಂದ 19,727ಕ್ಕೆ ತಲುಪಿದ್ದು ಕೇವಲ 5 ದಿನದಲ್ಲಿ 2.5% ಸತತವಾಗಿ ಪ್ರತಿದಿನ ಏರಿಕೆ. ನಿಮ್ಮ ಮುಂದೆ ನಿಫ್ಟಿಯ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಇಟ್ಟಿದ್ದೇನೆ, ಯಾವ ರೀತಿ +2.5% ಇನ್ 5 ಡೇಸ್. ಈಗ ನಿಫ್ಟಿಯ ಬೇರೆ ಬೇರೆ ಟೆಕ್ನಿಕಲ್ ಇಂಡಿಕೇಟರ್ಸ್ ನೋಡೋಣ, ಯಾವ ರೀತಿ ನಿಫ್ಟಿಗೆ ಮೊಮೆಂಟಮ್ ಇದೆಯಾ 20,000 ತಲುಪಲಿಕ್ಕೆ ಅಂತ. ಮೊದಲನೇದ್ದು ಸಿಂಪಲ್ ಮೂವಿಂಗ್ ಆವರೇಜ್, 30 ಡೇಸ್ ಮೂವಿಂಗ್ ಆವರೇಜ್. 30 ಡೇಸ್ ಮೂವಿಂಗ್ ಆವರೇಜ್ ಪ್ರಕಾರ ನಿಫ್ಟಿ ಹೋಲ್ಡ್ ಝೋನ್ ಇದೆ. ಅರ್ಥ ಏನು ಅಂತಂದ್ರೆ ಅದು ರೆಡ್ ಲೈನ್ ಅನ್ನು ಕ್ರಾಸ್ ಆಗಿದ್ದು ಕೇವಲ 3 ದಿನದ ಕೆಳಗೆ. ಹಲವು ಇಂಡಿವಿಜುವಲ್ ಸ್ಟಾಕ್ಸ್ ಬೈ ಝೋನ್ ಆರ್ ವೇಟ್ ಟು ಬೈ ಝೋನ್ ಇದ್ದಾರೆ ಆಫ್ಟರ್ ಟುಡೇಸ್ ರ್ಯಾಲಿ. ಈಗ ಎರಡನೆಯ ಟೆಕ್ನಿಕಲ್ ಇಂಡಿಕೇಟರ್ ನಿಫ್ಟಿ 50 ಗ್ರಾಫ್ RSI 63.57. RSI ಅಂತಂದ್ರೆ ಒಂದು ತರ ಮೊಮೆಂಟಮ್ ಇಂಡಿಕೇಟರ್, ಕಾರು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ತೋರಿಸುವಂತ ಸ್ಪೀಡೋಮೀಟರ್. ಮತ್ತೆ ಅದು ಪ್ರೈಸ್ ಮೂವ್ಮೆಂಟ್ ಅನ್ನು, ಮ್ಯಾಗ್ನಿಟ್ಯೂಡ್ ಅನ್ನು ಕೂಡ ತೋರಿಸುತ್ತೆ. RSI ಸದ್ಯದ ಮಟ್ಟಿಗೆ ಓವರ್ ಬಾಟ್ ಝೋನ್ ಇದೆ, ಅಂದ್ರೆ 63.57. ಸಾಮಾನ್ಯವಾಗಿ 63.57 ಅನ್ನು ಮೀಡಿಯಂ ಲೆವೆಲ್ ಅಂತ ಕರೀತೇವೆ. RSI ಅಬೌವ್ 70 ಓವರ್ ಬಾಟ್ ಝೋನ್, ಮತ್ತೆ RSI ಬಿಲೋ 30 ಓವರ್ ಸೋಲ್ಡ್ ಝೋನ್. ಆದರೆ RSI ಏನಾದ್ರು ಕಂಟಿನ್ಯೂಸ್ ಆಗಿ 70ಗಿಂತ ಮೇಲೇನೆ ಎಷ್ಟೋ ದಿನ ಇರುವಂತ ಚಾನ್ಸಸ್ ಇದೆ ಬಿಫೋರ್ ದಿಸ್ ಅ ಕರೆಕ್ಷನ್. ಈಗ ಮೂರನೆಯ ಟೆಕ್ನಿಕಲ್ ಇಂಡಿಕೇಟರ್ ನಿಫ್ಟಿ 50 ಗ್ರಾಫ್ದು 5 ಬುಲಿಶ್ ಕ್ಯಾಂಡಲ್ಸ್. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಿಫ್ಟಿ ಹೇಗೆ ಕಾಣಿಸುತ್ತೆ. ಸದ್ಯದ ಮಟ್ಟಿಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಶೋಯಿಂಗ್ ಬುಲಿಶ್ ಕಂಟಿನ್ಯೂಯೇಷನ್. ಅಲ್ಲಿ ಯಾವ ಬೇರಿಶ್ ಪ್ಯಾಟರ್ನ್ ಕ್ಯಾಂಡಲ್ ಸ್ಟಿಕ್ ಕಾಣ್ತಾ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಇದೆ, ಅವಾಗ ಏನಾದ್ರು ಕಾಣಿಸ್ಕೊಳ್ಬಹುದೇನೋ. ಸದ್ಯದ ಮಟ್ಟಿಗೆ ನಿಫ್ಟಿಯಲ್ಲಿ 5 ಕಂಟಿನ್ಯೂಯಸ್ ಬುಲಿಶ್ ಕ್ಯಾಂಡಲ್ಸ್. ಈಗ ನಾಲ್ಕನೆಯ ಪ್ಯಾರಾಮೀಟರ್ ನಿಫ್ಟಿ 50 ಗ್ರಾಫ್ ಅಲ್ಲಿ ಬೋಲಿಂಗರ್ ಬ್ಯಾಂಡ್ಸ್. ಬೋಲಿಂಗರ್ ಬ್ಯಾಂಡ್ಸ್ ಅಂತಂದ್ರೆ ಯೂಶುವಲಿ ಪ್ರೈಸಸ್ ಮೂವ್ ವಿದಿನ್ ದ ಬೋಲಿಂಗರ್ ಬ್ಯಾಂಡ್ಸ್. ಅದರಲ್ಲಿ ಒಂದು ಅಪ್ಪರ್ ಲಿಮಿಟ್ ಇದೆ ಮತ್ತು ಲೋವರ್ ಲಿಮಿಟ್ ಇದೆ. ಅಪ್ಪರ್ ಲಿಮಿಟ್ಗೆ ಟಚ್ ಆದ ತಕ್ಷಣ ಕೆಳಗೆ ಬರ್ಲಿಕ್ಕೆ ಶುರುವಾಗುತ್ತೆ, ಲೋವರ್ ಲಿಮಿಟ್ಗೆ ಟಚ್ ಆದ ತಕ್ಷಣ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸದ್ಯಕ್ಕೆ ನೀವು ನಿಫ್ಟಿಯ ಬೋಲಿಂಗರ್ ಬ್ಯಾಂಡ್ ಅನ್ನು ನೋಡಿದ್ರೆ ಅದು ಅಪ್ಪರ್ ಲಿಮಿಟ್ಗಿಂತ ಮೇಲೋಗಿದೆ. ಅರ್ಥ ಏನು ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಫಾಲಿಂಗ್ ಡೌನ್ ಇಸ್ ಗ್ರೇಟ್. ಈಗ ಇಡೀ ವಿಡಿಯೋದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಫ್ಟಿ ಲೆವೆಲ್ ಸದ್ಯಕ್ಕೆ ಬಹಳ ಜಾಸ್ತಿ ಇದೆ, ಆದರೆ ಅದು ಜಾಸ್ತಿ ಅಂತ ಕಾಣ್ತಾ ಇಲ್ಲ. ಟೆಕ್ನಿಕಲ್ ಇಂಡಿಕೇಟರ್ಸ್ ನ ನೋಡಿದ್ರೆ ಇವತ್ತು ಯುರೋಪಿಯನ್ ಮಾರ್ಕೆಟ್ ಕ್ಯೂಸರ್ ಪಾಸಿಟಿವ್, ಅದರಿಂದಾಗಿ ಇಂಡಿಯನ್ ಮಾರ್ಕೆಟ್ ಮತ್ತೊಮ್ಮೆ ದೊಡ್ಡ ರ್ಯಾಲಿಯನ್ನು ಕಾಣ್ತು. ಅದು ಸ್ಪೆಷಲ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ. ಫಸ್ಟ್ ಹಾಫ್ ಅಲ್ಲಿ ನಿಫ್ಟಿ ಒಂಥರ ಅಲ್ಲಲ್ಲೇ ಸ್ಟ್ರಗಲ್ ಮಾಡ್ತಾ ಇತ್ತು ಮತ್ತು ಆಲ್ಮೋಸ್ಟ್ ಡೌನು ಕೂಡ ಆಗಿತ್ತು. ಆದ್ದರಿಂದ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರ್ಯಾಲಿ ಕಂಟಿನ್ಯೂ ಆಗಬಾರ್ದು ಅಂತ ಏನೂ ಇಲ್ಲ, ಕೇವಲ ಕಾದು ನೋಡಬೇಕಾಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಗಟ್ ಫೀಲಿಂಗ್ ಏನು? ಈ ಸತಿ ಈ ರ್ಯಾಲಿಯಲ್ಲಿ 20,000ವನ್ನು ನಿಫ್ಟಿ ಕ್ರಾಸ್ ಮಾಡುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.